ನಮಸ್ಕಾರ ಸ್ನೇಹಿತರೆ, ಪೈಲೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಅಮ್ಮ ಮಾಡುವ ತಂಬಳಿ ರೆಸಿಪಿಗಳನ್ನು ಇವತ್ತು ನೋಡಿಕೊಂಡು ಬರುವ ಬನ್ನಿ. ನೋಡಿ, ಇದು ಪುನರ್ಪುಳಿ, ಅದರ ತಂಬಳಿ ಮಾಡುವ. ಇದನ್ನು ಇಷ್ಟು ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ನೆನೆ ಹಾಕಿಕೊಳ್ಳುವ, ಸ್ವಲ್ಪ ಮೆತ್ತಗಾಗಲಿ ಅಲ್ಲಿಗೆ. ನೋಡಿ ಇದು ಪುನರ್ಪುಳಿ ಎಲ್ಲ ನೆಂದಿದೆ. 1 ಗಂಟೆ ಹೊತ್ತು ನೆನೆ ಹಾಕಿದೆ. ಈಗ ಇದೆಲ್ಲ ಚೆನ್ನಾಗಿ ನೆಂದಿದೆ, ಮೆತ್ತಗಾಗಿದೆ. ನೆನೆಯುವುದಂದರೆ ಅಷ್ಟೇ, ಇದು ಮೆತ್ತಗಾಗಲಿಕ್ಕೆ ಅಷ್ಟೇ. ಒಣಗಿಸಿಟ್ಟಿರ್ತೇವಲ್ಲ, ಮೆತ್ತಗಾಗಿ ರುಬ್ಬಲಿಕ್ಕೆ ಸುಲಭವಾಗ್ತದೆ. ನೋಡಿ, ಅದಕ್ಕೆ ಒಂದಿಷ್ಟು ಕಾಯಿ ತುರಿ ತಗೊಂಡಿದ್ದೇನೆ. 2 ಗಾಂಧಾರಿ ಮೆಣಸು ಕೂಡ ತಗೊಂಡಿದ್ದೇನೆ. ನೀವು ಹಸಿಮೆಣಸು ಉಪಯೋಗಿಸಿದರೆ ಹಸಿಮೆಣಸು ಹಾಕಿಕೊಳ್ಬೋದು, ಗಾಂಧಾರಿ ಮೆಣಸು ಕೂಡ ಹಾಕಿಕೊಳ್ಳಬಹುದು. ಯಾವುದು ಬೇಕೋ ಅದು ನಿಮ್ಮ ಖಾರಕ್ಕೆ ನೀವು ಅಡ್ಜಸ್ಟ್ ಮಾಡಿಕೊಳ್ಳಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಳುವ. ಇದನ್ನು ಕೂಡ ಇದಕ್ಕೆ ಹಾಕಿಕೊಳ್ಳುವ. ಇದನ್ನು ನುಣ್ಣಗೆ ರುಬ್ಬಲಿಕ್ಕೆ ಸ್ವಲ್ಪ ನೀರು ಕೂಡ ಹಾಕಿಕೊಳ್ಳುವ. ಈಗ ಇದನ್ನು ನೈಸಾಗಿ ರುಬ್ಬಿಕೊಂಡು ಬರುವ. ನೋಡಿ, ಇದು ನುಣ್ಣಗೆ ರುಬ್ಬಿಕೊಂಡಾಯಿತು. ಈಗ ಮಿಕ್ಸಿ ಜಾರಿಗೆ ಕೂಡ ನೀರು ಹಾಕಿಕೊಂಡು ಇದಕ್ಕೆ ಹಾಕ್ತಾಯಿದ್ದೇನೆ. ತಂಬಳಿಯನ್ನು ಸ್ವಲ್ಪ ತೆಳ್ಳಗೆ ಮಾಡಿಕೊಳ್ಳಿ. ಇದು ಕುಡಿಲಿಕ್ಕೂ ಆಗ್ತದೆ, ಊಟಕ್ಕಾದರೂ ಆಗ್ತದೆ. ನೋಡಿ, ಇನ್ನು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೀಗ ಮಜ್ಜಿಗೆಲ್ಲ ಹಾಕೋದು ಬೇಡ, ಅದು ಪುನರ್ಪುಳಿ ಸಿಪ್ಪೆ ಹುಳಿ ಇರುವ ಕಾರಣ ಎಂತ ಹಾಕೋದು ಬೇಡ. ಈಗ ತಂಬಳಿ ರೆಡಿ. ಇದಕ್ಕೆ ಬೆಲ್ಲ ಬೇಕಿದ್ದರೆ ಸೇರಿಸಿಕೊಳ್ಳಬಹುದು, ಸಿಹಿ ಇಷ್ಟಪಡುವವರಿದ್ದರೆ ಬೆಲ್ಲ ಹಾಕಿಕೊಳ್ಳಬಹುದು. ಪುನರ್ಪುಳಿಯ 3 ತೊಪ್ಪೆಯನ್ನು ತಗೊಂಡಿದ್ದೇನೆ. ಈಗ ಇದನ್ನೀಗ ಈ ಪಾತ್ರೆಗೆ ಹಾಕಿ ನೋಡಿ, ಇಷ್ಟು ಸುಮಾರಿಗೆ 100-150 ml ನೀರಷ್ಟು ಹಾಕಿಕೊಂಡಿದ್ದೇನೆ. ಇದನ್ನೀಗ 5-6 ಗಂಟೆಗಳ ಕಾಲ ನೆಂದ ಮೇಲೆ ಕುಡಿಯುವ. ಅದು ಯಾವ ಕಲರ್ ಬರ್ತದೆ ಅಂತೇಳಿ ತೋರಿಸ್ತೇವೆ. ಇದು ಎಂತಕ್ಕೆ ಹೆಲ್ಪ್ ಆಗ್ತದೆ ಅಂತೇಳಿದರೆ, ಕೋಕಮ್ ಅಂತಲೂ ಹೇಳ್ತೇವೆ, ಪುನರ್ಪುಳಿ ಅಂತ ಹೇಳ್ತೇವೆ. ದೇಹದ ಉಷ್ಣಾಂಶವನ್ನು ಕಡಿಮೆಗೊಳಿಸ್ತದೆ, ಜೀರ್ಣಕ್ರಿಯೆಗೆ ಮತ್ತು ಹೃದಯದ ಆರೋಗ್ಯಕ್ಕೆ, ಎದೆಯುರಿ ಇಂಥದಕ್ಕೆಲ್ಲ ತುಂಬ ಪರಿಣಾಮಕಾರಿಯಾಗಿರ್ತದೆ. ಈ ಪುನರ್ಪುಳಿಯಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ಬಿ ಕಾಂಪ್ಲೆಕ್ಸ್ ಇದನ್ನೆಲ್ಲ ಹೊಂದಿಕೊಂಡಿದೆ. ಆದ ಕಾರಣ ಇದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ತಲೆ ತಿರುಗುವುದು ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗ್ತದೆ. ನೋಡಿ, ಇದು 4-5 ಗಂಟೆ ನೆಂದಾಗುವಾಗ ಪುನರ್ಪುಳಿ ಈ ಕಲರ್ ಬರ್ತದೆ. ನೋಡಿ, ಈಗ ಒಮ್ಮೆ ನೀರೆಲ್ಲ ಕುಡಿದಾದ ಮೇಲೆ ಈಗ ಪುನಃ ಇದಕ್ಕೆ ಈಗ ನೀರಿಗೆ ಹಾಕಿ ಇಟ್ಟುಕೊಂಡ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಕಳೆದು ಕೂಡ ಕುಡಿಬೋದು. 1-2 ಗಂಟೆ ಕಳೆದು ಕೂಡ. ತುಂಬ ಹುಳಿ ಇರುವುದಿಲ್ಲ, ಲೈಟಾಗಿರ್ತದೆ ಅಷ್ಟೇ. ಅದು ಆದಷ್ಟು ಈ ಸಿಪ್ಪೆಯಿಂದ ಬರುವಾಗೆ ಕುಡ್ಕೊಳ್ಬೋದು. ನೋಡಿ, ಇದು ನುಗ್ಗೆ ಸೊಪ್ಪು. ನೋಡಿ, ನುಗ್ಗೆ ಸೊಪ್ಪಿನ ಒಂದು ತಂಬಳಿ ಮಾಡುವ. ಸ್ವಲ್ಪ ಎಳತೆ ಇದ್ದರೆ ಒಳ್ಳೆಯದು. ಇದು ಹೇಗೆ ಮಾಡೋದು ಅಂತ ನೋಡುವ. ಈಗ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡಾದ ಮೇಲೆ ಈ ಥರ ಒಂದು ಬಾಣಲೆಗೆ ಹಾಕಿಕೊಳ್ಬೇಕು.
ಈ ಬೇಸಿಗೆಯಲ್ಲಿ ತಂಬುಳಿ ಊಟ ಭಾಳ ರುಚಿಯಾಗಿರ್ತದೆ. ಸ್ವಲ್ಪ ಬೆಳೆದಿದೆ ಅಂತಾದರೆ ಈ ಥರ ತಕ್ಕೊಳ್ಳಿ, ಕರಿಬೇವಿನ ಸೊಪ್ಪು ತೆಗೆದಾಗೆ. ಈಗ ಇದಕ್ಕೆ 2 ಗಾಂಧಾರಿ ಮೆಣಸು ಕೂಡ ಹಾಕಿಕೊಂಡಿದ್ದೇನೆ. 1 ಸ್ಪೂನು ಎಣ್ಣೆ ಹಾಕಿಕೊಳ್ಬೇಕು. ನಾನು ತೆಂಗಿನ ಎಣ್ಣೆ ಹಾಕಿಕೊಂಡದ್ದು, ನೀವು ತುಪ್ಪ ಆದರೆ ತುಪ್ಪ ಕೂಡ ಹಾಕಿಕೊಳ್ಬೋದು. ಸಣ್ಣ ಉರಿಯಲ್ಲಿ ಇದನ್ನು ಸ್ವಲ್ಪ ಹೀಗೆ ಬಾಡಿಸಿಕೊಳ್ಳುವ. ಇದಕ್ಕೆ ಒಂದು 1/4 ಸ್ಪೂನ್ ಆಗುವಷ್ಟು ಇಂಗಿನ ಪೌಡ್ರ್ ಕೂಡ ತಗೊಂಡಿದ್ದೇನೆ. ಇದನ್ನು ಸಣ್ಣ ಉರಿಯಲ್ಲಿ ಬಾಡಿಸಿಕೊಳ್ಳಿ. ನೋಡಿ ಈ ಥರ ಆಯ್ತು ನೋಡಿ. ಇಷ್ಟಾದರೆ ಸಾಕು. ಇದನ್ನು ಉರಿ ಆಫ್ ಮಾಡಿಕೊಳ್ಳುವ. ಇದನ್ನು ರುಬ್ಲಿಕ್ಕೆ ಉಂಟು. ತಣ್ಣಗಾದ ಮೇಲೆ ಇದನ್ನು ರುಬ್ಬಿಕೊಳ್ಳುವ. ಈಗ ಅದಕ್ಕೆ ಒಂದು 3 ಸ್ಪೂನು ತೆಂಗಿನ ತುರಿ ತಗೊಂಡಿದ್ದೇನೆ. ಇದನ್ನು ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಳುವ. ರುಬ್ಲಿಕ್ಕೆ ಬೇಕಾದಷ್ಟು ನೀರು ಹಾಕಿಕೊಳ್ಳುವ. ನುಣ್ಣಗೆ ರುಬ್ಬಿಕೊಂಡಾಯಿತು. ಮಿಕ್ಸಿ ಜಾರಿಗೆ ಕೂಡ ಸ್ವಲ್ಪ ನೀರು ಹಾಕಿಕೊಂಡು ಅದಕ್ಕೆ ಸೇರಿಸಿಕೊಳ್ಳು. ಹುಳಿ ಇಲ್ಲದ ಮಜ್ಜಿಗೆ 2 ಸೌಟು ಹಾಕ್ಕೊಳ್ತಾ ಇದ್ದೇನೆ. ಮಜ್ಜಿಗೆ ಇಲ್ಲ ಅಂತಾದರೆ ಮೊಸರು ಕೂಡ ಹಾಕಿಕೊಳ್ಬೋದು, ಹುಳಿ ಇರಬಾರ್ದು ಅಷ್ಟೇ. ನೋಡಿ ಇಷ್ಟು ತೆಳ್ಳಗೆ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿದರೆ ತಂಬುಳಿ ರೆಡಿ. ನೋಡಿ ತಂಬುಳಿ. ಇದಕ್ಕೆ ಇನ್ನು ಒಗ್ಗರಣೆ ಬೇಕಿದ್ದರೆ ಒಗ್ಗರಣೆ ಹಾಕಿಕೊಳ್ಬೋದು, ಇಲ್ಲಂತಾದರೆ ಹೀಗೂ ಯೂಸ್ ಮಾಡ್ಬೋದು. ಕುಡಿಲಿಕ್ಕೂ ಆಗ್ತದೆ, ಊಟಕ್ಕೂ ಆಗ್ತದೆ. ಇನ್ನೊಂದು ರೀತಿಯ ತಂಬುಳಿ ಮಾಡುವ. ಇದಕ್ಕೆ ನಾನು ಬಸಳೆ ಎಲೆ ತಗೊಂಡಿದ್ದೇನೆ. 6 ಬಸಳೆ ಎಲೆ ಮತ್ತು 3 ಕಣೆ ಕರಿಬೇವಿನ ಸೊಪ್ಪು ಮತ್ತು ತೆಂಗಿನ ತುರಿ ಒಂದಿಷ್ಟು ಸಾಕು, ಸ್ವಲ್ಪ, ಮತ್ತು 2 ಗಾಂಧಾರಿ ಮೆಣಸು, ಸ್ವಲ್ಪ ಉಪ್ಪು, ಚಪ್ಪೆ ಇರುವ ಮೊಸರು, ಮಜ್ಜಿಗೆಯೂ ಆಗ್ಬೋದು. ಹಾಗೆ ಇದನ್ನು ಹೇಗೆ ಮಾಡೋದು ಅಂತ ನೋಡುವ. ಈ ಬಸಳೆ ಎಲೆಯನ್ನು ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ಹೀಗೆ ಸಣ್ಣಕ್ಕೆ ಕಟ್ ಮಾಡಿಕೊಳ್ಬೇಕು. ನಂತರ ನೀವು ಬರೀ ಕರಿಬೇವಿನ ಸೊಪ್ಪಿನ ತಂಬುಳಿಯನ್ನು ಕೂಡ ನಮ್ಮ ಚಾನಲ್ ನೋಡಿರ್ಬೋದು. ನೋಡೋದವರು ಚೆಕ್ ಮಾಡಿಕೊಳ್ಳಿ. ಇದನ್ನೀಗ ಅಥವಾ ಕರಿಬೇವಿನ ಸೊಪ್ಪಿದು ಮಾತ್ರವಾಗಿಯೂ ತಂಬುಳಿ ಮಾಡಿಕೊಳ್ಬೋದು, ಬಸಳೆ ಎಲೆದು ಮಾತ್ರವಾಗಿಯೂ ತಂಬುಳಿ ಮಾಡಿಕೊಳ್ಬೋದು. ಈಗ ನಾನು ಇದೆರಡರನ್ನು ಹಾಕಿ ತಂಬುಳಿ ಮಾಡ್ತೇನೆ, ಅಂದರೆ ಅದು ಈ ಕರಿಬೇವಿನ ಸೊಪ್ಪಿನ ಪರಿಮಳ ಒಳ್ಳೆಯದಾಗ್ತದೆ. ಈಗ ಇದನ್ನು ಈ ಕರಿಬೇವಿನ ಸೊಪ್ಪನ್ನು ಕೂಡ ಕ್ಲೀನ್ ಮಾಡಿ ಇಟ್ಟುಕೊಂಡಾದ ಮೇಲೆ ಹೀಗೆ ದಂಟಿಂದ ತಕ್ಕೊಳ್ಬೇಕು.
ಇದೆರಡನ್ನು ಈಗ ಒಟ್ಟಿಗೆ ಹಾಕಿಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಬಾಡಿಸಿಕೊಳ್ಳುವ. ಈಗ ಇದೆರಡನ್ನು ಬಾಣಲೆಗೆ ಹಾಕಿ ಆದ ಮೇಲೆ ಇದಕ್ಕೆ ಎಣ್ಣೆ ಹಾಕಿಕೊಳ್ಳುವ. ತುಪ್ಪ ಯೂಸ್ ಮಾಡೋದು ತುಪ್ಪ ಕೂಡ ಹಾಕಿಕೊಳ್ಬೋದು. ನಾನು 2 ಸ್ಪೂನು ತೆಂಗಿನ ಎಣ್ಣೆ ಹಾಕಿಕೊಂಡಿದ್ದೇನೆ. ಈಗ ಇದನ್ನು ಸಣ್ಣ ಉರಿಯಲ್ಲಿ ಸ್ವಲ್ಪ ಬಾಡಿಸಿಕೊಳ್ಳುವ. ಒಂದೆರಡು ಸಲ ಮೀಡಿಯಮ್ ಉರಿ ಮಾಡಿಕೊಂಡು ತೊಂದರೆ ಇಲ್ಲ, ಆದರೆ ದೊಡ್ಡ ಉರಿಯಲ್ಲಿ ಬೇಡ. ಹೀಗೆ ಚೆನ್ನಾಗಿ ಬಾಡಿಸಿಕೊಳ್ಳಿ. ಇದು ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಬೇಕು. ಈಗ ಎಲ್ಲ ಬೆಂದಾಗ ಆಗಿದೆ, ಆದರೆ ಇನ್ನೂ ಸ್ವಲ್ಪ ಬಾಡಿಸಿಕೊಂಡ್ರೆ ರುಚಿಯಾಗೋದು. ಜೀರಿಗೆ ಬೇಕಿದ್ದರೂ ಕೂಡ ಹಾಕಿಕೊಳ್ಬೋದು. ಅದು ಹಾಕೋದಾದರೆ ಆರಂಭದಲ್ಲೇ ಹಾಕಿಕೊಳ್ಬೋದು. ಅದನ್ನೆಲ್ಲ ಜೀರಿಗೆ ಮತ್ತು ಸೊಪ್ಪುಗಳನ್ನೆಲ್ಲ ಒಟ್ಟಿಗೆ ಹಾಕಿಕೊಂಡು ಮಾಡಿಕೊಳ್ಬೋದು. ನೋಡಿ, ಇದೀಗ ಸಾಕು. ಉರಿ ಆಫ್ ಮಾಡುವ. ಇದೀಗ ಸಾಕು. ಇದೀಗ ತಣ್ಣಗಾದ ಮೇಲೆ ತೆಂಗಿನ ತುರಿ ಮತ್ತು ಮೆಣಸು ಇದನ್ನೆಲ್ಲ ಒಟ್ಟಿಗೆ ಹಾಕಿ ರುಬ್ಬಿಕೊಳ್ಳುವ. ಬಾಡಿಸಿಟ್ಟುಕೊಂಡ ಕರಿಬೇವಿನ ಸೊಪ್ಪು ಮತ್ತು ಗಾಂಧಾರಿ ಮೆಣಸು, ಸ್ವಲ್ಪ ಉಪ್ಪು, 3 ಸ್ಪೂನು ತೆಂಗಿನ ತುರಿ, ಇದೆಲ್ಲವನ್ನು ಈಗ ನೈಸಾಗಿ ರುಬ್ಬಿಕೊಂಡು ಬರುವ. ಇದೆಲ್ಲವನ್ನು ನೈಸಾಗಿ ರುಬ್ಬಿಕೊಳ್ಳುವ. ಹೀಗಿದು ತಣ್ಣಗಾಯಿತು. ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳುವ. ಸಣ್ಣ ಮಿಕ್ಸಿ ಜಾರೇ ಒಳ್ಳೆಯದು, ಅಂದರೆ ಸ್ವಲ್ಪ ಇರೋದಲ್ಲ. ಹಾಗಾಗಿ ನೋಡಿ, ಗಾಂಧಾರಿ ಮೆಣಸು ಮತ್ತು ತೆಂಗಿನ ತುರಿ ತುಂಬ ಬೇಡ, ಸ್ವಲ್ಪ ಸಾಕು. ನೋಡಿ, ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಂಡು ಬರುವ. ಇದನ್ನು ನುಣ್ಣಗೆ ರುಬ್ಬಿಕೊಳ್ಳುವ. ನೋಡಿ, ರುಬ್ಬಿ ಆಯ್ತು. ನೋಡಿ, ಇದನ್ನೀಗ ಒಂದು ಪಾತ್ರಕ್ಕೆ ಹಾಕಿಕೊಳ್ಳುವ. ಈಗ ಮಿಕ್ಸಿ ಜಾರಿಗೆ ಕೂಡ ಸ್ವಲ್ಪ ನೀರು ಹಾಕಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ನೀರು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ದೊಡ್ಡ ಸಮಸ್ಯೆ ಆಗಲಿಕ್ಕಿಲ್ಲ. ಈಗ ಸಪ್ಪೆ ಇರುವ ಮೊಸರನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ಳುವ. ಮೊಸರಿಲ್ಲ ಅಂತಾದರೆ ಸಪ್ಪಗಿರುವ ಮಜ್ಜಿಗೆ ಕೂಡ ಹಾಕಿಕೊಳ್ಬೋದು. ಇದಕ್ಕೆ ಇನ್ನೂ ಕೂಡ ಸ್ವಲ್ಪ ಮೊಸರು ಸೇರಿಸಿಕೊಳ್ತೇನೆ. ಸ್ವಲ್ಪ ನೀರು ಹಾಕಿ ಇನ್ನೂ ಕೂಡ ತೆಳ್ಳಗೆ ಮಾಡಿಕೊಳ್ತೇನೆ. ತಂಬಳಿ ತೆಳ್ಳಗಿದ್ದಷ್ಟು ರುಚಿ ಜಾಸ್ತಿ. ನೋಡಿ, ಇದು ಹೀಗೂ ಕುಡಿಲಿಕ್ಕೂ ಆಗ್ತದೆ, ಇಲ್ಲ ಊಟಕ್ಕೂ ಕೂಡ ಉಪಯೋಗಿಸಿಕೊಳ್ಳಬಹುದು. ಇನ್ನೀಗ ಉಪ್ಪು ಹಾಕಿಕೊಳ್ಳುವ. ರುಚಿಗೆ ಬೇಕಾದಷ್ಟು ಉಪ್ಪು. ನೋಡಿ, ಎಷ್ಟು ರುಚಿಯಾದ ಕಲರ್ಫುಲ್ಲು ತಂಬಳಿ ರೆಡಿ. ನೋಡಿ, ಹಸಿರು ಕಲರಿನ ತಂಬಳಿ ರೆಡಿ.
ಆರೋಗ್ಯಕ್ಕೆ ಹಿತವಾಗಿರುವ ತಂಬಳಿ ರೆಡಿ. ಒಗ್ಗರಣೆ ಬೇಕಿದ್ದರೆ ಕೊಡಿ, ಇಲ್ಲದ್ರೆ ಒಗ್ಗರಣೆ ಇಲ್ಲದರೂ ಆಗ್ತದೆ. ನೋಡಿ, ಇದು ಕರಿಬೇವಿನ ಸೊಪ್ಪಿನ ಇವತ್ತು ತಂಬಳಿ ಮಾಡುವ. ಇದಕ್ಕೆ ಇಷ್ಟು ಕರಿಬೇವಿನ ಸೊಪ್ಪು ತಗೊಂಡಿದ್ದೇನೆ. ಹೇಗೆ ಮಾಡೋದು ಅಂತ ನೋಡುವ. ಐದು ಗಣೆ ಹಾಕಿದ್ದೇನೆ. ಇದಕ್ಕೀಗ ಸ್ವಲ್ಪ ತುಪ್ಪ ಹಾಕಿಕೊಂಡು ಹುರಿಯುವ. ಸ್ವಲ್ಪ ಸಾಕು ತುಪ್ಪ. ಇದನ್ನೀಗ ಸಣ್ಣ ಉರಿಯಲ್ಲಿ ಬಾಡಿಸಿಕೊಳ್ಳುವ. ತುಪ್ಪ ಇಷ್ಟ ಇಲ್ಲದವರು ಎಣ್ಣೆ ಕೂಡ ಹಾಕಿಕೊಳ್ಬೋದು. ಇದಕ್ಕೆ ಜೀರಿಗೆ ಹಾಕಿ ಕೂಡ ಮಾಡಲಿಕ್ಕಾಗ್ತದೆ. ಜೀರಿಗೆ ಹಾಕೋದಾದ್ರೆ ಈಗಲೇ ಒಟ್ಟಿಗೆ ಕರಿಬೇವಿನ ಸೊಪ್ಪಿನ ಜೊತೆಯಲ್ಲೇ ಜೀರಿಗೆ ಹಾಕಿ ಕೂಡ ತಂಬಳಿ ಮಾಡಿಕೊಳ್ಬೋದು. ಅದರ ಜೊತೆಗೆ ಫ್ರೈ ಮಾಡಿಕೊಂಡ್ರೆ ಆಯಿತು. ಈಗ ಇದು ಸಾಕು ಬಾಡಿಸಿಕೊಂಡದ್ದು. ಉರಿ ಆಫ್ ಮಾಡಿಕೊಳ್ಳುವ. ಇದನ್ನಲ್ಲಿಗೆ ತಣ್ಣಗಾಗಲಿ. ಬಾಡಿಸಿಟ್ಟುಕೊಂಡ ಕರಿಬೇವಿನ ಸೊಪ್ಪು ಮತ್ತು ಗಾಂಧಾರಿ ಮೆಣಸು, ಸ್ವಲ್ಪ ಉಪ್ಪು, 3 ಸ್ಪೂನು ತೆಂಗಿನ ತುರಿ, ಇದೆಲ್ಲವನ್ನು ಈಗ ನೈಸಾಗಿ ರುಬ್ಬಿಕೊಂಡು ಬರುವ. ಈಗ ಇದನ್ನು ಒಂದು ಪಾತ್ರಕ್ಕೆ ಹಾಕಿಕೊಳ್ಳುವ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿಕೊಂಡು ಅದನ್ನು ಇದಕ್ಕೆ ಸೇರಿಸಿಕೊಂಡಿದ್ದೇನೆ. ಎರಡು ಸೌಟು ಹುಳಿ ಇಲ್ಲದ ಮಜ್ಜಿಗೆ. ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಕುಡಿಲಿಕ್ಕೂ ಆಗ್ತದೆ, ಊಟಕ್ಕೂ ಒಳ್ಳೆಯದಾಗ್ತದೆ. ನೋಡಿ, ಕರಿಬೇವಿನ ಸೊಪ್ಪಿನ ತಂಬಳಿ. ಇದು ಪೇರಳೆ ಚಿಗುರು, ನಾವು ಪೇರಳೆ ಕೊಡಿ ಅಂತ ಹೇಳ್ತೇವೆ. ಇದರಿಂದ ಈಗ ಒಂದು ತಂಬಳಿ ಮಾಡುವ. ಇದಕ್ಕೆ 2 ಸ್ಪೂನ್ ಆಗುವಷ್ಟು ಕಾಯಿ ತುರಿ, 4-5 ಕಾಳು ಮೆಣಸು ಮತ್ತು ಪೇರಳೆ ಕೊಡಿ ಅಂದರೆ ಚಿಗುರು, ಇದೆಲ್ಲವನ್ನು ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳುವ. ಸ್ವಲ್ಪ ನೀರು ಹಾಕಿಕೊಂಡು ರುಬ್ಬಿಕೊಳ್ಳುವ. ನೋಡಿ, ಇದು ನುಣ್ಣಗೆ ರುಬ್ಬಿ ಆಯಿತು. ಇದನ್ನೀಗ ಈ ಪಾತ್ರಕ್ಕೆ ಹಾಕಿಕೊಳ್ಳುವ. ಮಿಕ್ಸಿ ಜಾರಿಗೆ ಕೂಡ ನೀರು ಹಾಕಿ ಇದಕ್ಕೆ ಹಾಕಿಕೊಂಡೆ. ಒಂದು ಸೌಟು ಮಜ್ಜಿಗೆ ಕೂಡ ಹಾಕಿಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪು. ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ಮಾಡಿಕೊಳ್ಬೋದು. ಕುಡಿಯೋದಾದರೆ ಸ್ವಲ್ಪ ತೆಳ್ಳಗೆ ಒಳ್ಳೆಯದು. ಊಟಕ್ಕಾದರೆ ಇಷ್ಟಿದ್ದರೆ ಅದ. ಇದು ಪೇರಳೆ ಕೊಡಿ ತಂಬಳಿ. ಇದು ತಿಮರೆ ಅಥವಾ ಬ್ರಾಹ್ಮಿ ಒಂದಲಗ ಅಂತ ಹೇಳ್ತೇವೆ, ಅದರದ್ದು ತಂಬಳಿ. ಇದಕ್ಕೂ 1-2 ಸ್ಪೂನಷ್ಟು ತೆಂಗಿನ ತುರಿ ಸಾಕು, ಅರ್ಧ ಇಂಚು ಶುಂಠಿ, ಇದು ತಿಮರೆ ಎಲೆ, ಇದೆಲ್ಲವನ್ನು ಹಾಕಿ ಮಿಕ್ಸಿಗೆ ಜಾರಿಗೆ ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳುವ.
ಸ್ವಲ್ಪ ನೀರು ಹಾಕಿಕೊಂಡು ರುಬ್ಬಿಕೊಳ್ಳುವ. ನುಣ್ಣಗೆ ರುಬ್ಬಿಕೊಂಡಾಯಿತು. ಮಿಕ್ಸಿ ಜಾರಿಗೆ ಕೂಡ ನೀರು ಹಾಕಿ ಇದಕ್ಕೆ ಹಾಕಿಕೊಂಡೆ. ಎರಡು ಸೌಟು ಮಜ್ಜಿಗೆ ಹಾಕಿಕೊಂಡೆ. ಈ ಮಜ್ಜಿಗೆ ಯೂಸ್ ಮಾಡಿದವರು ಹುಣಸೆ ಹುಳಿ ಕೂಡ ರುಬ್ಬುವಾಗಲೇ ಹಾಕಿಕೊಳ್ಳಬಹುದು. ಈಗ ಇಷ್ಟೆಲ್ಲ ತಂಬುಳಿಗಳನ್ನು ನೋಡಿದ್ರಲ್ಲ, ಇದಕ್ಕೆಲ್ಲ ಹುಣಸೆ ಹುಳಿ ಹಾಕಿಕೊಳ್ಬೋದು ಮಜ್ಜಿಗೆಯ ಬದಲಿಗೆ. ಪುನರ್ಪಳಿಗೆ ಮಜ್ಜಿಗೆಯೂ ಬೇಡ, ಹುಣಸೆ ಹುಳಿಯೂ ಬೇಡ. ರುಚಿಗೆ ತಕ್ಕಷ್ಟು ಉಪ್ಪು. ಕುಡಿಯೋದಾದರೆ ಇನ್ನೂ ತೆಳ್ಳಗೆ ಮಾಡಿಕೊಳ್ಬೋದು. ಊಟಕ್ಕಾದರೆ ಇಷ್ಟು ಸಾಕು. ಇದು ಶಂಖಪುಷ್ಪದ ತಂಬುಳಿ. ಇದನ್ನು ನೀವು ನಮ್ಮ ಚಾನಲ್ ನೋಡಿರ್ಬೋದಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ತಂಬುಳಿ ರೆಸಿಪಿಗಳನ್ನು ಈ ಬೇಸಿಗೆಯಲ್ಲಿ ಊಟ ಮಾಡಲಿಕ್ಕೆ ತುಂಬ ರುಚಿಯಾಗಿರ್ತದೆ. ಧನ್ಯವಾದಗಳು.